ಎಲ್ಲರೂ ದಯವಿಟ್ಟು ಕೂತ್ಕೊಳ್ಳಿ. ಆ ಕಡೆ ಲೇಡೀಸ್ ಇದ್ದಾರೆ, ಅವ್ರಿಗೂ ಇತ್ಯಾದಿಗೆ ಕಿಟ್ಟನ್ನ ಕೊಡಿ. ನೋಡಿ, ಈ ಒಂದು ಸಂದ್ರೆ ಕೂತ್ಕೊಂಡು 6:30 ಗಂಟೆ ಟೈಮ್, ಸೂರ್ಯ ಅಸ್ತಮ ಆಗುವಂತಹ ಸಮಯದಲ್ಲಿ ನಾವೆಲ್ಲ ಜೊತೆಯಲ್ಲಿ ಸೇರಿಕೊಂಡು ತಿನ್ನುವಂಥದ್ದು ಇದ್ದಾರೆ ಚಿಕ್ಕ ಮಕ್ಕಳು. भाईचारे को फ़रोग़ देने के लिए बेहतरीन मदद और मुआविन साबित होती है। उसी वजह से हमारे इस इलाके के MLA निहारी साहब ने तमाम मज़ाहिब के मानने वालों को यहाँ जमा किया और यहाँ दिखाया कि कैसे दुआ होती है, और आपस में सामीजीज़ को भी, फादर्स को भी और सियासी कायदीन को भी और तमाम मसाजिद के ज़िम्मेदारों को और मुसल्लियों को जमा करके ये पैगाम दिया है कि हम इत्तेहाद के साथ रहें, जब जाकर ही हमारा मुल्क तरक्की कर सकता है। अगर हम आपस में बटे रहें और एक दूसरे को नुकसान पहुंचाने की कोशिश करते रहें तो ऐसी सूरत में हमारा मुल्क नीचे की तरफ जाएगा, ऊपर नहीं जाएगा। ये जो कोशिशें हो रही हैं, अल्लाह इसे कामयाब फरमाए। ದಾನ ಧರ್ಮಗಳು ಇದೆಲ್ಲ ಮಾಡಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ನಾವು ಪುಣ್ಯ ಮಾಡಿರ್ಬೇಕು, ಅವರು ಪುಣ್ಯ ಮಾಡಬೇಕು. ಅವ್ರು ಇನ್ನೊಂದು ಮಾತಾಡುವಾಗ ಈ ಕೈ ಕೊಡುವುದು ಈ ಕೈ ಕೊಡಬಾರ್ದು. ಈ ಥರ ಮನುಷ್ಯ ಇರಬೇಕಂದ್ರೆ ಭಾಳ ಕಷ್ಟ. ಅದೆಲ್ಲ ನಮ್ಮ ಭಾಗ್ಯ, ಸಂತೋಷ. लोग समझते नहीं, जब तक हम उसको फॉलो नहीं करते हैं फिर जिंदगी का मकसद ही पूरा नहीं होता। जब तक हम सबको साथ नहीं लेकर जा सकते। देखिए, हम सबको मालूम है खुदा एक ही है, दो खुदा है नहीं, सब जानते हैं, सब कबूल भी करते हैं एक ही है करके, फिर भी हम लोगों को लड़ा देते हैं। हमारा कोशिश ये है सबको अच्छे इंसान बन जाओ, उसके बाद तुम हिंदू बनो, मुसलमान बनो, क्रिश्चियन बनो, कुछ भी बनो, लेकिन सबसे पहले अच्छा इंसान बनो। अच्छा इंसान बनकर तुम अच्छा मुसलमान बनेंगे, अच्छा हिंदू बनेंगे, अच्छे क्रिश्चियन बनेंगे, अच्छे जैन, अच्छे बुद्धिस्ट, क्या भी बन सकता है। तो इंसान बनना बहुत जरूरी है सर। सुमार ಎಷ್ಟು ವರ್ಷದಿಂದ ಈ ಇಫ್ತಾರ್ ಕೂಟ वो माहौल में आज हम लोग ये काम कर रहे हैं। हम लोग सबको मिलाकर, आप देखें जिस तरीके से सब लोग साथ बैठकर इफ्तियार करें, रोजेदार भी, दूसरों भी, सब साथ में इफ्तियार 6:30 को वेट कर जब हमारे हजरत ऐलान करे तो इज्जत दिए आपस में। मुझे रोज़ा नहीं, मैं खाता हूँ, दिया करके कौन भी नहीं करे। यही है सबसे बड़ी खूबसूरती सर। तो हमें चाहिए यही। इंसानियत एक मिनट, इन्हों कुछ पूछ रहे हैं ಸರ್. ಎಷ್ಟು ವರ್ಷದಿಂದ ಇಫ್ತಾರ್ ಕೂಟ ಇಲ್ಲಿ? ಈ ವರ್ಷ 26 ವರ್ಷದಿಂದ ವರ್ಷದ ಏನು ವ್ಯತ್ಯಾಸ ಸರ್? ಏನಿಲ್ಲ, ಉಪವಾಸ ಇರೋದೇ ಎಲ್ಲ ವರ್ಷ ಒಂದೇ ಥರ, ಏನು ತಿನ್ನಂಗಿಲ್ಲ, ಕುಡಿಯಂಗಿಲ್ಲ, ಬಂದು ಕೂತ್ಕೊಂಡು ಆ ಟೈಮ್ ಆಗುವಾಗ ತಿನ್ನೋದು. ಸರ್, ಸ್ಪೆಷಲ್ ಪ್ರೇಯರ್ ಅನ್ನು ಆರ್ಗನೈಸ್ ಮಾಡಿದ್ದೀರಾ, ಅದ್ರ ಮೋಟೋ ವರ್ಲ್ಡ್ ಪೀಸ್ ಮತ್ತೆ ಪೀಸ್. ಯಾಕೆಂದ್ರೆ ಇಡೀ ಪ್ರಪಂಚದಲ್ಲಿ ಇವತ್ತು ಮನುಷ್ಯನನ್ನ ಒಡೆಯುವಂಥದ್ದು, ಮನುಷ್ಯನ ಮೇಲೆ ಎತ್ಕಟ್ಟುವಂಥದ್ದು. ಇವತ್ತು ಪ್ರಾಣಿಗಳಿಗೆ ಪ್ರೀತಿಸ್ತಾರೆ, ಮನುಷ್ಯನನ್ನ ಪ್ರೀತಿಸಲ್ಲ. ಸೊ ನಮ್ಮ ಮೇಲೆ ನಮ್ಮನ್ನು ಒಡೆಯುವಂಥ ಪ್ರಯತ್ನ ನಿಲ್ಲಿಸಬೇಕು. ಭಗವಂತ ಅದನ್ನು ನಿಲ್ಲಿಸಲಿ. ಇಡೀ ಪ್ರಪಂಚದಲ್ಲಿ ಶಾಂತಿ, ಸಮಾಧಾನ, ಸಮೃದ್ಧಿ, ಎಲ್ಲರೂ ಸಂತೋಷವಾಗಿ ಬದುಕುವಂಥ ಪ್ರಪಂಚ ಇದಾಗಲಿ. ಇತ್ತೀಚೆಗೆ ನೀವು ನೋಡಿದ್ರಿ, ಬಾಂಬು, ಮಿಸೈಲು, ಎಲ್ಲೆಲ್ಲೋ ಯಾರೋ ನಿದ್ದೆ ಮಾಡ್ತಾ ಇರ್ತಾರೆ, ಯಾರ ಮನೆಗೋ ಹಾಕ್ತಾರೆ, ಏನೇನೋ ಮಾಡ್ತಾರೆ, ಪ್ರಾಣ ತೆಗಿತಾರೆ, ಸಾಯಿಸ್ಬಿಡ್ತಾರೆ. ಇದೆಲ್ಲ ನಡಿಬಾರ್ದು. ಶಾಂತಿ, ಸಮಾಧಾನ ಇರಬೇಕು. ಒಂದೇ ಸರಿ ಸಿಗೋ ಜೀವನ 2 ಸರಿ ಯಾರಿಗೂ ಸಿಗಲ್ಲ. ಅಟ್ಲೀಸ್ಟ್ ಅಲ್ಲಿವರೆಗೂ ಸಂತೋಷವಾಗಿ ಬದುಕುವಂಥದ್ದಕ್ಕೋಸ್ಕರ ಇವತ್ತು ವಿಶೇಷವಾದಂಥ ಒಂದು ಪ್ರಾರ್ಥನೆ ಕೂಡ ಮಾಡಿದ್ವಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ನಾವು ಹೇಳೋದಿಷ್ಟೇ, ಈ ಒಳ್ಳೆಯದಲ್ಲಿ ಕೆಟ್ಟದನ್ನು ಕಂಡುಹಿಡಿಯೋರೆಲ್ಲ ಮುಗ್ದೋಗ್ಲಿ ಪ್ರಪಂಚದಲ್ಲಿ, ಒಳ್ಳೆಯದನ್ನು ಮಾತ್ರ ಹುಡುಕೋರು ಇರಲಿ ಪ್ರಪಂಚದಲ್ಲಿ, ಒಳ್ಳೆಯದನ್ನು ಎತ್ತಿಡಿಯೋರು ಇರಲಿ ಅನ್ನೋ ಪ್ರಾರ್ಥನೆ ವಿಶೇಷವಾಗಿ. ಯಾಕಂದರೆ ನಾವು ನೋಡ್ತೀವಿ, ಯಾರಿಗೂ ತಾಳ್ಮೆ ಇಲ್ಲ, ಸಮಾಧಾನ ಇಲ್ಲ, ಒಂದು ಕೇಳೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಏನು ಯಾವುದಕ್ಕೂ ತಯಾರಿಲ್ಲ. ಒಂದೇ 1 ಡಿಗ್ರಿ ನಿಮ್ಮ ಮೈಯಲ್ಲಿ ಟೆಂಪ್ರೇಚರ್ ಜಾಸ್ತಿ ಆದರೆ ಈ ಮೈಕ್ ಹಿಡ್ಕೊಂಡು, ಈ TV ಹಿಡ್ಕೊಂಡು ಇಲ್ಲಿ ನಿಲ್ಲಕ್ಕಾಗುತ್ತಾ? ನಿಮ್ಮ ಕೈಯಲ್ಲಿ ಆಗಲ್ಲ. ಅಷ್ಟೇ ಕೆಪಾಸಿಟಿ ಇರೋ ನಾವು ಏನೇನೆಲ್ಲ ಮಾಡಿಬಿಡ್ತೀವಿ. ಸೊ ನಮಗೆ ದೇವರು ಕೊಟ್ಟಿರುವಂಥ ಬುದ್ಧಿ, ದೇವರು ಕೊಟ್ಟಿರುವಂಥ ಜ್ಞಾನವನ್ನು ಒಳ್ಳೆಯದಕ್ಕೆ ಉಪಯೋಗಿಸುವಂಥ ಕೆಲಸ ಮಾಡಬೇಕು. ಜೀವನ ಅಧಿಕ, ಇವತ್ತು ದೇವರು ನನಗೆಲ್ಲ ಗಿಫ್ಟ್ ಕೊಟ್ಟಿದ್ದಾನೆ, ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳುವಂಥ ಒಂದು ಸಂದರ್ಭವನ್ನು ಮಾಡ್ತಾಯಿದ್ದೀವಿ. ಸೊ ಅದರಲ್ಲಿ ನನ್ನ ಕ್ಷೇತ್ರ ಮಾತ್ರ ಅಲ್ಲ, ಇವತ್ತು ಇಡೀ ಬ್ಯಾಂಗ್ಳೂರಿಂದ ಇಲ್ಲಿ ಜನ ಬಂದಿದ್ದರು. ಎಲ್ಲರನ್ನ ಒಗ್ಗೂಡಿಸಿ ಇವತ್ತು ನೋಡಿದ್ರಿ ನೀವು ಯಾವ ಥರ ಇತ್ತು ಈ ಗ್ರೌಂಡು. ಅಂದರೆ ಎಲ್ಲ ಜಾತಿ ಧರ್ಮದವ್ರ ಜೊತೆ ಕೂತ್ಕೊಂಡು ಈಗ ಇವತ್ತು ನಾವು ಇದನ್ನೇ ಬರೀ ರಂಜಾನಿಗೆ ಅಲ್ಲ, ನಾವು ಸಂಕ್ರಾಂತಿ ಹಬ್ಬಕ್ಕೂ ಮಾಡ್ತೀವಿ, ಕ್ರಿಸ್ಮಸ್ಗೂ ಮಾಡ್ತೀವಿ, ನ್ಯೂ ಇಯರ್ಗೂ ಮಾಡ್ತೀವಿ. ಸೊ ಎಲ್ಲ ಹಬ್ಬಗಳನ್ನು ಎಲ್ಲರೂ ಆಚರಣೆ ಮಾಡುವಂಥದ್ದು.
ಒಬ್ಬರು ಇನ್ನೊಬ್ಬರಿಗೆ ಗೌರವ ಕೊಡುವಂಥ ಕೆಲಸ ನಾವು ಮಾಡಬೇಕು, ಅದನ್ನು ಹೇಳ್ಕೊಡುವಂಥದ್ದು. ಇವತ್ತು ನೀವು ನೋಡಿದ್ರೆ ಯಾರ್ಯಾರು ಸ್ವಾಮೀಜಿಗಳು ಕೂತಿದ್ರು, ಫಾದರ್ ಇದ್ದರು, ನಮ್ಮ ಮೌಲಾನಾ ಎಲ್ಲರೂ ಇದ್ದರು. ಸೊ ಒಂದು ಸಂದೇಶ ಎಲ್ರಿಗೂ ಕೂಡ, ಯಾರು ಸಮಾಜವನ್ನು ಕೆಡಿಸ್ಬೇಕು ಅಂತ ಬರ್ತಾರಲ್ಲ ಅವರಿಗೆ ಒಂದು ನೇರವಾದಂಥ ಒಂದು ಮೆಸೇಜ್ ಕೊಟ್ಟಿದ್ದೀವಿ. ನಮ್ಮನ್ನು ಹೊಡೆಯುವಂಥ ಪ್ರಯತ್ನ ಮಾಡಬೇಡಿ, ನಾವು ಒಗ್ಗಟ್ಟಾಗಿದ್ದೀವಿ. सर, जो नफरत फैलाते हैं, जो आपस में तोड़ते हैं, समाज को बांटते हैं, ऐसे लोगों को आप क्या कहना चाह रहे हैं? कैसे एक यूनिटी के पर आ जाएं वो लोग? देखिए, दुनिया का तारीख उठाकर देख लो, हिस्ट्री उठाकर देखो, आज तक कौन भी जो दुनिया को खराब करके वो खुद कभी भी कामयाब नहीं हुआ। वो ज़्यादा दिन किधर भी हुकूमत पर रहने दो या शहनशाह बनकर बैठने को इस दुनिया छोड़ा नहीं है और छोड़ते भी नहीं है। तो जहाँ तक सबको साथ लेकर सबके लिए जो सोचता है, सबके लिए जो काम करता है, वही लंबा जा सकता है। और वैसे ही लोग चाहिए हमारे को, सबको साथ लेकर जाने। क्या है इधर, ಏನಿದೆ ನಮ್ಮ ಹತ್ರ? ಏನೂ ಇಲ್ಲ. ಯೋಚನೆ ಮಾಡಿ, ಒಂದು ನಿಮಿಷ ಈ ಮೈಕ್ ಇಲ್ಲ ಅಂದರೆ ನಿನ್ನ ಹತ್ರ ಯಾರು ಮಾತಾಡ್ತಾರೆ? ಇಷ್ಟೇ. ನನ್ನನ್ನು ಇವಾಗ ನಾನು ನಿಂತು ಹಿಂಗಿಲ್ಲ ಅಂದರೆ ನೀನು ಮಾತಾಡ್ಸೋಕ್ಕಾಗ ನನ್ನ ಹತ್ರ. ನಾನು ಭೂಮಿ ಮೇಲೆ ನಿಂತಿದ್ದೀನಿ, ಈಗ ನಾನು ಭಾಳ ಕಿಂಗು. ಭೂಮಿ ನನ್ನ ಮೇಲೆ ಬಂದಿದ ತಕ್ಷಣ ನಾನೇನು? ಇಷ್ಟೇ ಜೀವನ. ಈ ಜೀವನಕ್ಕೆ ಏನೇನೋ ಮಾಡಿ ಯಾರ್ಯಾರನ್ನೋ ಹಾಳು ಮಾಡ್ತೀವಿ. ದಯವಿಟ್ಟು ಅದು ಮಾಡದೆ ಒಳ್ಳೆಯವರಾಗಿ ಬದುಕೋದು ನೋಡಿ. ಇವಾಗ ನಾನು ಕಿಂಗ್ ಅಂದಿದ್ದನ್ನೇ ಕಟ್ ಮಾಡಿ ಹಾಕ್ಬಿಡಬೇಡಿ. ನಾನು ಅದನ್ನು ಇನ್ನೊಂದು ಫ್ರೇಸಿಗೆ ಸೆಟ್ ಮಾಡಿ ಕೊಟ್ಟೆ. ನಾನು ಬರೀ ಸೇವಕ, ಕಿಂಗ್ ಅಲ್ಲ, ಏನೂ ಅಲ್ಲ. ಜಸ್ಟು ನಾನು ಒಂದು ಭೂಮಿನೂ ಮಣ್ಣಿಗೂ ನಮಗೂ ಇರೋ ಸಂಬಂಧ ಹೇಳಿದ್ದೀನಿ. ಯಾಕಂದರೆ ಈಗ ನೀವೇನು ಮಾಡ್ತೀರ ಹೇಳಿ, ಅದನ್ನು ಕಟ್ ಮಾಡಿ ಅದನ್ನು ಹೈಲೈಟ್ ಮಾಡೋ ಕೆಲಸ ಮಾಡಬೇಡಿ. सर, बजट ಬಗ್ಗೆ कैसा है सर? बजट का ओवरऑल रिएक्शन आपको? ಒಳ್ಳೆ ಬಡ್ಜೆಟ್ ಕೊಟ್ಟಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳು. ಕಳೆದ ಎಷ್ಟನೇ ಬಡ್ಜೆಟ್ ಇದು? 17ನೇ ಬಡ್ಜೆಟ್ಟು. 16 ಬಡ್ಜೆಟ್ಟು ಒಳ್ಳೆ ಬಡ್ಜೆಟ್ ಕೊಟ್ಟಿದ್ದಾರೆ. ಡೆಫಿಸಿಟ್ ಲಿಮಿಟ್ ಒಳಗಡೆ ಇದೆ. ದಟ್ ಈಸ್ ಅ ಗುಡ್ ಬಡ್ಜೆಟ್. ಆಮೇಲೆ ವಿರೋಧ ಪಕ್ಷದವರು ಒಪ್ಕೊಳ್ತಾರೆ ಅನ್ನೋ ಬಡ್ಜೆಟ್ನ ಒಪ್ಕೊಳ್ಳಲ್ಲ. ಬಟ್ ಎಲ್ಲ ಸಮುದಾಯಕ್ಕೂ ಎಲ್ಲ ಕೆಲಸ ಕಾರ್ಯಕ್ರಮಗಳಿಗೂ ದುಡ್ಡು ಬಂದಿದೆ. ಅಭಿವೃದ್ಧಿ ಕೆಲಸಕ್ಕೇನು ದುಡ್ಡು ಹೋಗಿದೆ, ಗ್ಯಾರಂಟಿಗೂ ದುಡ್ಡು ಹೋಗಿದೆ. ನೇರು ಗ್ಯಾರಂಟಿ ಇಟ್ ಸೆಲ್ಫ್ ಇಸ್ ಅ ಡೆವಲಪ್ಮೆಂಟ್. ಡೈರೆಕ್ಟ್ಲಿ 60,000 ಕೋಟಿ ರೂಪಾಯಿ ನಮ್ಮ ಸಾಮಾನ್ಯ ಜನರ ಜೋಬಿಗೆ ಹೋಗ್ತದೆ ಅಂದರೆ ಅದು ಡೆವಲಪ್ಮೆಂಟ್ ಅಲ್ವಾ? ಅದನ್ನು ಡೆವಲಪ್ಮೆಂಟ್ ಅಲ್ಲ ಅಂತ ಯಾವ ಥರ ಹೇಳ್ತಾರೆ? ಆ ದುಡ್ಡು ಮಾರ್ಕೆಟಲ್ಲಿ ರೋಲ್ ಆಗ್ತದೆ. ಸೊ ನಮ್ಮ GDP ಬೆಟರ್ ಆಗಿದೆ. ಇದೆಲ್ಲ ಇಟ್ ಈಸ್ ಅ ಗುಡ್. ನಾವೀಗ ವಿರೋಧ ಪಕ್ಷದವರು ಇದನ್ನು ಬೇರೆ ಥರ ಹೇಳ್ಬೋದು, ಆದರೆ ನೀವು ನೋಡಿ ಅನಲೈಸ್ ಮಾಡಿ. ಡೆಫಿಸಿಟ್ ಒಳಗಡೆ ಅಂದರೆ ಎಲ್ಲ ಸರ್ಕಾರಕ್ಕೂ ಒಂದಿಷ್ಟು ಡೆಫಿಸಿಟ್ ಮ್ಯಾಕ್ಸಿಮಮ್ ಅದಕ್ಕಿಂತ ಜಾಸ್ತಿ ಹೋಗಿಲ್ಲ. ಲೋನ್ ತೊಗೊಳ್ಬೇಕಾದ್ರೆ ಒಂದು ಲಿಮಿಟ್ ಇದೆ, ಅದಕ್ಕಿಂತ ಜಾಸ್ತಿ ತೊಗೊಳ್ಳೋಂಗಿಲ್ಲ. ಅದ್ಯಾವುದೂ ಮೀರ್ತೇನೆ ನಮ್ಮ ರಾಜ್ಯದ ಬಡ್ಜೆಟ್ ಆಗಿದೆ. ಸೊ ಇಟ್ಸ್ ಅ ಗುಡ್ ಬಡ್ಜೆಟ್. Sir, how do you see